ಪೆಪೆ ಶ್ರೀಲೇಶ್ ನಾಯರ್ ಅವರು ಡೈರೆಕ್ಟ್ ಮಾಡಿ ವಿನಯ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿರುವಂಥ ಸಿನಿಮಾ. ಈ ಸಿನಿಮಾದ ರಿವ್ಯೂಗೂ ಹೋಗೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಷಯಕ್ಕೆ ಬರೋದಾದರೆ, ಬಸ್ತಿ ಮತ್ತು ಬದನಾಳ ಅನ್ನೋ ಎರಡು ಊರು, ಇವುಗಳ ನಡುವೆ ಇರುವಂಥ ಒಂದು ತೊರೆ. ಹಿಂದೆ ಈ ತೊರೆಗಾಗಿ ಎರಡು ಊರಿನ ಜನರು ಹೊಡೆದಾಡ್ತಾ ಇರ್ತಾರೆ. ಈ ಹೊಡೆದಾಟದಲ್ಲಿ ಆ ತೊರೆಯಲ್ಲಿ ನೀರಿನ ಬದಲು ರಕ್ತವೇ ಹರಿದಿರುತ್ತೆ. ಬಟ್ ಈಗ ಮತ್ತೆ ಈ ಹೊಡೆದಾಟವನ್ನು ಶುರು ಮಾಡಿದವನು ರಾಯಪ್ಪನ ಮಗ ಪ್ರದೀಪ ಅಲಿಯಾಸ್ ಪೆಪೆ. ಇವನು ಯಾರು, ಆ ತೊರೆಯ ಹಿಂದಿನ ಕತೆ ಏನು, ಇದಕ್ಕಾಗಿ ಯಾಕೆ ಹೊಡೆದಾಡ್ತಾ ಇದ್ದಾರೆ, ಕೊನೆಯಲ್ಲಿ ಆ ತೊರೆ ಯಾರಿಗಾದರೂ ಸಿಗುತ್ತಾ ಇಲ್ವಾ, ಇದೆಲ್ಲವನ್ನ ನೀವು ಸಿನಿಮಾಕ್ಕೆ ಹೋಗಿ ನೋಡೇ ತಿಳ್ಕೋಬೇಕು. ಸಿನಿಮಾದಲ್ಲಿ ಇಷ್ಟ ಆಗಿದ್ದು ವಿನಯ್ ರಾಜ್ಕುಮಾರ್ ಅವರು ಒಂದು ವೈಲೆನ್ಸ್ ತುಂಬಿರುವಂತಹ ಪಾತ್ರವನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳ್ತೀನಿ. ಕೆಲವು ಕಡೆ ಅವರ ಸಟಲ್ಡ್ ಆಕ್ಟಿಂಗ್, ಡೈಲಾಗ್ ಡೆಲಿವರಿ ತುಂಬಾನೇ ಚೆನ್ನಾಗಿ ಬಂದಿದೆ. ಅಂಡ್ ಡೈರೆಕ್ಟರ್ ಶ್ರೀಲೇಶ್ ನಾಯರ್ ಅವರು ಒಂದು ರಿವೆಂಜ್ ಸ್ಟೋರಿಯನ್ನು ತುಂಬಾ ಚೆನ್ನಾಗಿ ಬರೆದುಕೊಂಡಿದ್ದಾರೆ. ಅಂಡ್ ಇದನ್ನ ಬೇರೆ ರೀತಿಯಲ್ಲಿಯೇ ನರೇಟ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಅಲ್ಲಲ್ಲಿ ಫ್ಲಾಶ್ ಬ್ಯಾಕ್ಗಳಿಂದ ಕ್ಲಾರಿಟಿಯನ್ನು ಕೊಟ್ಟು ಹೇಳಿರುವಂಥ ರೀತಿ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಇದರಿಂದನೇ ನೀವು ಒಂದು ಸೀನನ್ನು ಮಿಸ್ ಮಾಡಿಕೊಂಡ್ರು ಸಿನಿಮಾ ಅರ್ಥ ಮಾಡಿಕೊಳ್ಳೋದು ಕಷ್ಟ ಅನಿಸುತ್ತೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಮಯೂರ್ ಅವರು ಒಂದಷ್ಟು ಗಮನವನ್ನು ಸೆಳೀತಾರೆ. ಆ್ಯಂಡ್ ಪೂರ್ಣಚಂದ್ರ ತೇಜಸ್ವಿ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲ್ಲಲ್ಲಿ ಇಷ್ಟ ಆಗುತ್ತೆ. ಇನ್ನು ಸಿನಿಮಾದಲ್ಲಿ ಇಷ್ಟ ಆಗದೆ ಇದ್ದಿದ್ದು ಅಂದರೆ ಇದರ ನರೇಷನ್ ತುಂಬಾ ಸ್ಲೋ ಅಂತ ಅನಿಸುತ್ತೆ. ಸಿನಿಮಾದ ಫಸ್ಟ್ ಹಾಫ್ ಪಾತ್ರಗಳನ್ನು ಪರಿಚಯ ಮಾಡ್ತಾ ಇರೋ ವಿಷಯವನ್ನು ಹೇಳ್ತಾ ಮುಂದೆ ಹೋಗುತ್ತೆ. ಬಟ್ ಸೆಕೆಂಡ್ ಹಾಫ್ ಅದು ಯಾವ ಕಾರಣಕ್ಕೂ ಮುಂದೆ ಹೋಗೋದೇ ಇಲ್ಲ, ಅಲ್ಲೇ ಸುತ್ತ ಹೊಡಿತಾನೆ ಇರುತ್ತೆ. ನ್ಯಾಚುರಲ್ ಆಗಿ ಕಾಣ್ಲಿ ಅನ್ನೋ ಫೀಲ್ಗೋಸ್ಕರ ಒಂದಷ್ಟು ಎಲಿಮೆಂಟ್ಸ್ಗಳನ್ನು ಮೆಟಾಫರ್ಸ್ಗಳಾಗಿ ಬಳಸ್ಕೊಂಡಿದ್ದಾರೆ. ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತು. ಬಿಕಾಸ್ ನೆಸೆಸಿಟಿ ಇಲ್ದಲೇ ಇರೋ ಜಾಗದಲ್ಲೂ ಕೂಡ ಅವುಗಳನ್ನು ಬಳಸಿರೋದು ಒಂದಷ್ಟು ಕಿರಿಕಿರಿಯನ್ನು ಮಾಡ್ತವೆ. ಆ್ಯಂಡ್ ಕೆಲವೊಂದು ಕಡೆ ಬರವಣಿಗೆ ಬೆಟರ್ ಆಗ್ಬೋದಿತ್ತು ಅಂತ ಅನಿಸ್ತು. ಕೆಲವು ಪಾತ್ರಗಳು ಹೀಗೆ ಬಂದು ಹಾಗೋಗ್ತವೆ. ಆ್ಯಂಡ್ ಪೆಪೆಯನ್ನು ಬದಲಾಯಿಸಿ ಮತ್ತೆ ಅದೇ ದಾರಿಗೆ ತಂದು ಬಿಟ್ಟಿದ್ದು ಯಾಕೋ ಅಷ್ಟು ಸರಿ ಅನ್ನಿಸ್ಲಿಲ್ಲ. ಇದಿಷ್ಟು ಬದಲಾಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ಇದಿಷ್ಟು ನನ್ನ ರಿವ್ಯೂ. ನೀವು ಈಗ ಆಲ್ರೆಡಿ ಸಿನಿಮಾವನ್ನು ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಓವರಾಲ್ ಆಗಿ ಹೇಳೋದಾದರೆ ಸಿನಿಮಾದ ನರೇಷನ್, ಟ್ರೀಟ್ಮೆಂಟ್, ವಿನಯ್ ರಾಜ್ಕುಮಾರ್ ಅವರ ಆ್ಯಕ್ಟಿಂಗ್ ಎಲ್ಲವೂ ಹೊಸತನದಲ್ಲಿದೆ. ಎಲ್ಲರಿಗೂ ಇಷ್ಟ ಆಗೋದು ಕಷ್ಟ. ಈ ರೀತಿಯ ಹೊಸತನವನ್ನು ಬಯಸೋರಿಗೆ ಇಷ್ಟ ಆಗ್ಬೋದು ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.